ಮೂಲಭೂತವಾದಿಗಳಿಂದ ಧರ್ಮಸ್ಥಳ ಟಾರ್ಗೆಟ್ ಆಯ್ತಾ? ಹಿಂದೂ ನಂಬಿಕೆಗಳ ಬೇರು ಸಡಿಲ ಮಾಡಲು ಷಡ್ಯಂತ್ರ ನಡೀತಾ ಇದೆಯಾ? ಧರ್ಮಸ್ಥಳ ಟಾರ್ಗೆಟ್ ಮಾಡಿದ್ದಾರೆ ಮೂಲಭೂತವಾದಿಗಳು ಎನ್ನುವಂತಹ ಚರ್ಚೆ. ಹಿಂದೂಗಳ ನಂಬಿಕೆಗಳ ಬೇರು ಸಡಿಲ ಮಾಡಲು ಷಡ್ಯಂತ್ರ. ವೀರೇಂದ್ರ ಹೆಗ್ಗಡೆ ಹೆಸರಿಗೆ ಕಪ್ಪು ಚುಕ್ಕೆ ತರಲು ಸಂಚು. ವಚನಾನಂದನ್ ಸ್ವಾಮೀಜಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ನಾವು ಧರ್ಮಸ್ಥಳ ಮತ್ತು ಹೆಗ್ಗಡೆ ಅವರ ಪರ, ಎಲ್ಲ ಹಿಂದೂಗಳು ಧರ್ಮಸ್ಥಳದ ಪರ ನಿಲ್ಲಬೇಕು. ಹಿಂದೂಗಳಿಂದಲೇ ಸಮಸ್ಯೆ, ಹಿಂದೂಗಳೇ ಕಂಟಕ ಆಗ್ತಿದ್ದಾರೆ. ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಆಗುತ್ತಿದೆ. ಧರ್ಮಸ್ಥಳ ಅದ್ಭುತವಾದ ಕೆಲಸ ಮಾಡುತ್ತಿದೆ. ಹುಬ್ಬಳ್ಳಿಯಲ್ಲಿ ವಚನಾನಂದ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಒಂದು ತಂಡ ಅಥವಾ ಒಂದು ವರ್ಗ ಹಿಂದೂ ದೇವಾಲಯ ಹಿಂದೂಗಳ ಕೈಯಲ್ಲಿರಬೇಕು, ಹಿಂದೂ ದೇವಾಲಯ ಹಿಂದೂಗಳ ನಿಯಂತ್ರಣದಲ್ಲಿರಬೇಕು. ಆದರೆ ಅದರ ನಿಯಂತ್ರಣ ಜೈನ ಧರ್ಮದ ಕೈಯಲ್ಲಿ ಯಾಕಿದೆ? ಅದು ಹಿಂದೂಗಳ ಸುಪರ್ದಿಗೆ ಬರಲಿ, ಅದಾದ ನಂತರ ಅದನ್ನು ಅಭಿವೃದ್ಧಿಗೊಳಿಸೋಣ. ಈ ಅರ್ಥದಲ್ಲಿ ಒಂದು ಕಡೆ ಚರ್ಚೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಸ್ವಾಮೀಜಿ ವಚನಾನಂದನ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೂಗಳೇ ಕಂಟಕ ಆಗ್ತಾ ಇದ್ದಾರಾ? ಧರ್ಮಸ್ಥಳ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ಮೂಲಭೂತವಾದಿಗಳ ಕಪಿಮುಷ್ಟಿಯಲ್ಲಿ ಭದ್ರವಾಯ್ತಾ? ಹಿಂದೂ ನಂಬಿಕೆಗಳ ಬೇರುಗಳನ್ನು ಸಡಿಲ ಮಾಡಲು ಷಡ್ಯಂತ್ರ ನಡೀತಾ ಇದೆಯಾ? ಹಾಗೆ ಹೀಗೆ ಅಂತೇಳಿ ಚರ್ಚೆಗಳು ಈಗ ಶುರುವಾಗಿದೆ. ವೀರೇಂದ್ರ ಹೆಗ್ಗಡೆ ಹೆಸರಿಗೆ ಕಪ್ಪು ಚುಕ್ಕೆ ತರೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆಯಾ? ನಾವು ಧರ್ಮಸ್ಥಳ ಮತ್ತು ಹೆಗ್ಗಡೆ ಅವರ ಪರ, ಎಲ್ಲ ಹಿಂದೂಗಳು ಧರ್ಮಸ್ಥಳದ ಪರ ನಿಲ್ಲಬೇಕು. ಹಿಂದೂಗಳಿಂದಲೇ ಸಮಸ್ಯೆಗಳಾಗ್ತಾ ಇದೆ ಎನ್ನುವಂತಹದ್ದು ವಚನಾನಂದ ಅವರ ಹೇಳಿಕೆ. ನೋಡ್ಕೊಂಡು ಬರೋಣ. ನಾವು ಚಿಕ್ಕವರಿದ್ದಾಗಲೂ ಧರ್ಮಸ್ಥಳಕ್ಕೆ ಹೋಗಿದ್ದೇವೆ. ಅವರು ಮಾಡುವಂಥ ಗ್ರಾಮೀಣಾಭಿವೃದ್ಧಿ ಕೆಲಸಗಳು ಇವತ್ತು ಯಾವುದೇ ಉತ್ತರ ಕರ್ನಾಟಕದಲ್ಲಿ, ಎಲ್ಲೇ ಕರ್ನಾಟಕದ ಯಾವುದೇ ಒಂದು ದೇವಸ್ಥಾನ ಶಿಥಿಲಾದರೆ ಅವ್ರ ಹತ್ರ ಹೋದರೆ ಆ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇಂಥ ಶ್ರೇಷ್ಠ ಕೆಲಸಗಳನ್ನು ಮಾಡುವಂಥ ವೀರೇಂದ್ರ ಹೆಗ್ಗಡೆಯವರು ಧರ್ಮಸ್ಥಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಹಿಂದೂಗಳನ್ನುವರು ಇವತ್ತು ನಮಗೇನು ಸಂಬಂಧ ಅಂತ ಅಂದ್ಕೊಂಡ್ರೆ ನಾಳೆ ನಿಮಗೂ ಬರ್ಬೋದು. ಇವತ್ತು ಪಕ್ಕದ ಮನೆಗೆ ಬೆಂಕಿ ಹತ್ತಿದ ತಕ್ಷಣವೇ ಪಕ್ಕದ ಮನೆಗೆ ಹತ್ತಿದೆ, ನಮಗೇನೋ ಅಂತ ಅನ್ಲಿಕ್ಕೆ ಹೋಗ್ಬಿಡಿ, ಆ ಬೆಂಕಿ ನಮ್ಮ ಮನೆಗೂ ಆವರಿಸ್ಬೋದು. ಹಾಗಾಗಿ ಇವತ್ತು ಧರ್ಮಸ್ಥಳದ ವೀರೇಂದ್ರ ಆ ದೇವಸ್ಥಾನಕ್ಕೆ ಕಪ್ಪು ಚುಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಅಲ್ಲಿ ಭಕ್ತರು ಹೋಗಲ್ದಂಗೆ ಅದು ನೆಗೆಟಿವ್ ಮಾಡಿ ಭಕ್ತಿಯ ಬುಡವನ್ನೇ ಉಪ್ಪು ಹಾಕುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಧರ್ಮಸ್ಥಳ ಜೊತೆಗೆ ಇರಬೇಕು. ಅದಕ್ಕೆ ಏನಾದರೂ ಅಲ್ಲಿ ದೋಷಗಳಾಗಿದ್ದರೆ ಅದು ಕಾನೂನೇ ಇದೆ. ನಾವ್ಯಾರು? ಕಾನೂನು ಚೌಕಟ್ಟಿದೆ, ಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ನ್ಯಾಯ ಒದಗಿಸಿ ನ್ಯಾಯ ದೇವತೆ ಇದೆ. ನ್ಯಾಯವನ್ನು ನಾವು ಗೌರವಿಸ್ತೇವೆ, ಅದಕ್ಕೆ ದೇವತೆ ಅಂತ ಕರೀತಿದ್ದೀವಿ ನಾವು. ಅವರಿಗೆ ಅಂಥ ಸಂದರ್ಭದಲ್ಲಿ, ಈ ಸಂದರ್ಭದಲ್ಲಿ ನಾವು ಹೆಗ್ಗಡೆಯವರ ಜೊತೆಗೆ ಧರ್ಮಸ್ಥಳ ಜೊತೆಗೆ ಇರ್ತೇವೆ. ಇವತ್ತಲ್ಲ, ನಾವು ಚಿಕ್ಕವರಿದ್ದಾಗಲೂ ಧರ್ಮಸ್ಥಳಕ್ಕೆ ಹೋಗಿದ್ದೇವೆ. ಅವರು ಮಾಡುವಂಥ ಗ್ರಾಮೀಣಾಭಿವೃದ್ಧಿ ಕೆಲಸಗಳು ಇವತ್ತು ಯಾವುದೇ ಉತ್ತರ ಕರ್ನಾಟಕದಲ್ಲಿ, ಎಲ್ಲೇ ಕರ್ನಾಟಕದ ಯಾವುದೇ ಒಂದು ದೇವಸ್ಥಾನ ಶಿಥಿಲಾದರೆ ಅವ್ರ ಹತ್ರ ಹೋದರೆ ಆ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇಂಥ ಶ್ರೇಷ್ಠ ಕೆಲಸಗಳನ್ನು ಮಾಡುವಂಥ ವೀರೇಂದ್ರ ಹೆಗ್ಗಡೆಯವರು ಧರ್ಮಸ್ಥಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಹಿಂದೂಗಳನ್ನು ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.